ಕೃಷಿ ಬದುಕಿಗೆ ನಮಸ್ಕಾರಗಳು ಸ್ನೇಹಿತರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಒಂದು ಅವನ ಕನಸನ್ನು ನೆರವೇರಿಸ್ಕೊಬೇಕು ಅಂತಂದ್ರೆ ಒಂದು ಮನೆ ಕಟ್ಟಬೇಕು, ಮತ್ತೆ ಅವ್ರ ತಂದೆ ತಾಯಿಗೆ ಒಂದು ಕಾರ್ ಕೊಡಿಸ್ಬೇಕು, ಆ ಕಾರಲ್ಲಿ ತಂದೆ ತಾಯಿನ ಕುಂಡಿಸ್ಕೊಂಡು ಓಡಾಡಿಸ್ಬೇಕು ಅಂತ ಹೇಳಿ ಒಂದು ಭಾಳ ದಿನದ ಕನಸಿರುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತು ನಾನೊಂದು ಕಾರ್ನ ತಗೊಳಕ್ಕೆ ಶೋರೂಮಿಗೆ ಬಂದಿದ್ದೀನಿ ಸ್ನೇಹಿತರೆ. ಈ ಶೋರೂಮಿಗೆ ಬಂದಾಗ ಈ ಶೋರೂಮಲ್ಲಿ ರೈತರ ಮಕ್ಕಳಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಮತ್ತು ಯಾವ ಥರ ರೂಲ್ಸ್ಗಳಿದೆ ಅಂತಂದರೆ ಸ್ನೇಹಿತರೆ, ಯಾವ್ಯಾವ ಥರ ಡಾಕ್ಯುಮೆಂಟ್ ಕೇಳ್ತಾರೆ, ಯಾವ ಥರ ಲೋನ್ ಪ್ರೊಸೀಜರ್ ಇರ್ತದೆ, ಮತ್ತು ನಾವು ಒಂದು ಕಾರ್ನಲ್ಲಿ ಗಮನಿಸಬೇಕಾದಂಥ ಅಂಶಗಳೇನು ಅನ್ನೋದನ್ನ ಇವತ್ತು ಸಂಪೂರ್ಣವಾಗಿ ನಾನು ಕಾರ್ ತಗೊಳೋದಕ್ಕಿಂತ ನಾನು ನಮ್ಮ ರೈತರಿಗೆ ಒಂದು ನೇರ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ, ಕಾರ್ ಶೋರೂಮಲ್ಲಿ ಯಾವ ಥರ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ, ಮತ್ತು ಯಾವ ಥರ ಆ ಡಾಕ್ಯುಮೆಂಟ್ರಿ ಯಾವ್ಯಾವ ಥರ ಅಂತ ರೂಲ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಅವ್ರು ಹೇಳ್ತಾರೆ, ಮತ್ತು ಎಷ್ಟು ದಿನಕ್ಕೆ ನಾವು ಬುಕ್ಕಿಂಗ್ ಆದಮೇಲೆ ಎಷ್ಟು ದಿನಕ್ಕೆ ಕಾರ್ನ ನಮಗೆ ಡೆಲಿವರಿ ಕೊಡ್ತಾರೆ, ಮತ್ತು ಯಾವ್ಯಾವೆಲ್ಲ ರೂಲ್ಸ್ಗಳು ಈ ಶೋರೂಮಲ್ಲಿ ಅಂದರೆ ತುಮಕೂರು ಟೊಯೋಟಾ ಶೋರೂಮಲ್ಲಿ ಯಾವ ಥರ ರೂಲ್ಸ್ ಇದೆ ಅಂತೇಳಿ ಇವತ್ತು ತಿಳ್ಕೊಳ್ಳೋಣ ನಾವು. ಬನ್ನಿ ಸರ್. ಈಗ ನಮ್ಮ ಶೋರೂಮ್ಗೆ ಈಗ ಯಾರಾದರೂ ಒಬ್ರು ರೈತರಾಗಿರಲಿ ಇಲ್ಲ ರೈತರ ಮಕ್ಕಳು ಬಂದಾಗ ಡಾಕ್ಯುಮೆಂಟ್ ಪ್ರೊಸೀಜರ್ ಏನಿರುತ್ತೆ? ಓಕೆ, ಈಗ ಯಾರೋ ಒಬ್ರು ರೈತರು ಅಥವಾ ರೈತರ ಮಕ್ಕಳು ಬಂದಾಗ ಶೋರೂಮ್ ಡಾಕ್ಯುಮೆಂಟ್ ಪ್ರೊಸೆಸ್. ಓಕೆ, ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಅವ್ರಿಗೆ ವೆಹಿಕಲ್ ಯಾವ ವೆಹಿಕಲ್ ರಿಕ್ವೈರ್ಮೆಂಟ್ ಇದೆ, ಓಕೆ ಓಕೆ, ಅವರು ಬಜೆಟ್ ಏನಿದೆ, ಅಂದ್ರೆ ಅವ್ರು ಯಾವ ತರ ಪ್ಲಾನ್ 7 ಸೀಟರ್ 8 ಸೀಟರ್ ಪ್ಲಾನ್ ಮಾಡ್ತಾ ಇದಾರ, ಅವ್ರು ವೈಟ್ ಬೋರ್ಡ್ ನೋಡ್ತಾ ಇದಾರ, ಯೆಲ್ಲೋ ಬೋರ್ಡ್ ನೋಡ್ತಾ ಇದಾರ, ಪರ್ಟಿಕ್ಯುಲರ್ ಫಸ್ಟ್ ನಾವು ಅದನ್ನ ನಾವು ವಿಚಾರ ಮಾಡ್ತೀವಿ. ಆಮೇಲೆ ಕಸ್ಟಮರ್ಸ್ ನಮ್ಗೆ ಹತ್ರ ಕಂಪ್ಲೀಟ್ ಆಗಿ ಅವ್ರು ಏನೇನೋ ಬ್ರೀಫ್ ನಮ್ಗೆ ಅವರು ಹೇಳಿದಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ 2-3 ವೆಹಿಕಲ್ ನಾವು ಸಜೆಸ್ಟ್ ಮಾಡ್ತೀವಿ. ಅದೇ ನಮ್ಮಲ್ಲಿ ಆಪ್ಷನ್ಸ್ ವೆಹಿಕಲ್, ವೆದರ್ ಈಗ ಒಂದು 5 ಸೀಟರ್ ವೆಹಿಕಲ್ ಅವ್ರು ನೋಡ್ತಾರೆ ಅಂದ್ರೆ, ಲೈಕ್ ಒಂದು ಸ್ವಲ್ಪ ಅಫಿಷಿಯಲಿಸ್ಟಿಕ್ ಆಗಿ ನೋಡ್ತಾರೆ ಅಂದ್ರೆ ಗ್ಲಾನ್ಸಾ ವೆಹಿಕಲ್, ಟೈಸರ್ ವೆಹಿಕಲ್, ಇನ್ನು ಸ್ವಲ್ಪ ಹೈಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲಿ ಜಾಸ್ತಿ ಬೇಕು ಟೈಸರ್ ವೆಹಿಕಲ್ ಸಜೆಸ್ಟ್ ಮಾಡ್ತೀವಿ. ಇಲ್ಲ ನನಗೆ ಸ್ವಲ್ಪ ವೆಹಿಕಲ್ ಸ್ವಲ್ಪ ದೊಡ್ಡದಾಗಿರ್ಬೇಕು, 5 ಸೀಟರ್ ದೊಡ್ಡದಾಗಿರ್ಬೇಕಂದ್ರೆ ನಾವು SUV ಸೆಗ್ಮೆಂಟ್ ಅಂತ ಬರುತ್ತೆ, ಆಮೇಲೆ ಹೈ ರೈಡರ್ ಅಂತ ಬರುತ್ತೆ, ಅದನ್ನ ಸಜೆಸ್ಟ್ ಮಾಡ್ತೀವಿ. ಇಲ್ಲ 7 ಸೀಟರ್ಗೆ ಏನೋ ನೋಡ್ತೀವಿ ಅಂದ್ರೆ ನಾವು ಅವ್ರಿಗೆ ರೂಮಿಯಾನ್ ಸಜೆಸ್ಟ್ ಮಾಡ್ತೀವಿ, ಇನೋವಾ ಕ್ರಿಸ್ಟಾ, ಇನೋವಾ ಹೈ ಕ್ರಾಸ್, ಫಾರ್ಚುನರ್, ಈ ತರ ಅವ್ರಿಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಡಿಪೆಂಡಿಂಗ್ ಅಪಾನ್ ಅವ್ರು ಯಾವ ತರ ಅವ್ರಿಗೆ ಬೇಸಿಸ್ ಮೇಲೆ ಯಾವ ತರ ಬೇಕಾಗುತ್ತೋ ಆ ತರ ರಿಕ್ವೈರ್ಮೆಂಟ್ಸ್ ನಾವು ಅವ್ರಿಗೆ ಫುಲ್ಫಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಈಗ ನಮ್ಮ ರೈತರು ಈಗ ಪಂಚೆ ಒಂದು ನಾರ್ಮಲ್ ಡ್ರೆಸ್ ಅಲ್ಲಿ ಬಂದಾಗ ಈ ಶೋರೂಮ್ ನಲ್ಲಿ ನಮ್ಮ ರೈತನ ಒಂದು ಕೀಳು ಮಟ್ಟ ನೋಡೋ ಒಂದು ಪ್ರೊಸೀಜರ್ ಇದೆ. ನಿಮ್ಮ ಶೋರೂಮ್ ಅಲ್ಲಿ ಇಲ್ಲ, ನೀವು ನನ್ನ ನಡ್ಕೊಂಡಿದ್ದು ನನಗೆ ತುಂಬಾ ಇಷ್ಟ ಆಯ್ತಣ್ಣ. ಆತರ ಬೇರೆ ಶೋರೂಮ್ ಅಲ್ಲಿ ಏನಕ್ಕೆ ಆತರ ಮಾಡ್ತಾರೆ? ಬೇರೆ ಶೋರೂಮ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಆತರ ಆಗಲ್ಲ, ಆಟೋಮೊಬೈಲ್ ಪರ್ಟಿಕ್ಯುಲರ್ ಆಗಿ ಯಾವ್ದೇ ಕಾರಣಕ್ಕೂ ಆಗಲ್ಲ. ಈಗ ರೈತರು ದೇಶಕ್ಕೆ ಬೆನ್ನೆಲುಬು. ಹೌದು, ಅವರು ಈಗ ಒಂದು ಬಟ್ಟೆ ಹಾಕೋದು ಅವ್ರ ವೈಯಕ್ತಿಕ, ಹೌದು, ಅವ್ರು ಯಾವ ತರನಾದ್ರೂ ಹಾಕೊಬಹುದು. ಹೌದು, ಶೋರೂಮ್ನವ್ರಿಗೆ ಬೇಕಾದದೇನು ದುಡ್ಡು, ಹೌದು, ಅವ್ರೇನೋ ಸೇಲ್ ಮಾಡ್ಬೇಕು, ಕಾರಿಗೆ ದುಡ್ಡು ಬೇಕು. ಹೌದು. ಈಗ ತುಂಬಾ ಜನ ನಮ್ಮ ರೈತರು ಅಂದ್ರೆ ಏನಕ್ಕೆ ಕೀಳ್ಮಟ್ಟಾಗಿ ನೋಡೋದು, ಏನಕ್ಕೆ ಸದೃಢವಾಗಿ ಮಾತಾಡೋದು, ಏನಕ್ಕೆ ಇಲ್ಲ ಕೀಳ್ಮಟ್ಟವಾಗಿ ಸದೃಢವಾಗಿ ಯಾರು ಕೂಡ ಈಗ ಮಾತಾಡ್ತಾ ಇಲ್ಲ. ಅಂದ್ರೆ ಮುಂಚೆ ಈಗ ತುಂಬಾ ವಿಡಿಯೋಗಳು ನೋಡ್ತಿದೀವಿ, ತುಂಬಾ ಸೋಷಿಯಲ್ ಮೀಡಿಯಾದಾಗೆಲ್ಲ ಅದೇ ಹರಿದಾಡ್ತಿರೋದು. ಹೌದು, ಹಾಗಾಗಿ ಆತರ ಏನಕ್ಕೆ ಮಾಡ್ತಾರೆ? ಇಲ್ಲ ಬೇರೆ ಆಟೋಮೊಬೈಲ್ ಇದ್ರಲ್ಲೂ ಯಾವ್ದಲ್ಲೂ ಕೂಡ ಆತರ ಇದ್ ಮಾಡ್ತಲ್ಲ. ಪರ್ಟಿಕ್ಯುಲರ್ ನಮ್ಮ ಟೊಯೋಟಾ ನಾವ್ ಹೇಳ್ಬೇಕಂದ್ರೆ ಕಸ್ಟಮರ್ಗೆ ರೆಸ್ಪೆಕ್ಟ್ ಅನ್ನೋದು ಫಸ್ಟ್ ಥಿಂಗ್. ಮತ್ತೆ ಕಸ್ಟಮರ್ಗೆ ಏನು ಸ್ಯಾಟಿಸ್ಫೈ ಆಗಬೇಕು ಅದು ನೀಡ್ಸ್ ನ ಫುಲ್ಫಿಲ್ ಮಾಡೋ ಅಂತದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಈಗ ನಮ್ಮಲ್ಲಿ ಯಾವ್ದೇ ಕಸ್ಟಮರ್ ಬರಲಿ, ವೆದರ್ ಅವ್ರು ಬಿಗ್ ಶರ್ಟರ್ ಆಗಿರ್ಲಿ, ಅವ್ರ ಮಿಡಲ್ ಕ್ಲಾಸ್ ಆಗಿರ್ಲಿ, ಯಾವ್ದೇ ಕಸ್ಟಮರ್ ಬಂದ್ರು ಕೂಡ ನಾವು ಒಂದೇ ಲೆಂತ್ ನಾವು ಅವ್ರನ್ನ ಟ್ರೀಟ್ ಮಾಡ್ತೀವಿ, ಎಲ್ಲ ಒಂದೇ ಲೆವೆಲ್ ಅಲ್ಲಿ. ಏನಕ್ಕಂದ್ರೆ ಆಲ್ ಕಸ್ಟಮರ್ಸ್ ಆರ್ ಈಕ್ವಲ್. ನಮ್ಗೆ ಏನಾಗುತ್ತೆ, ಈಗ ಫಾರ್ಚುನರ್ ತಗೊಂಡ್ರೆ ಅವ್ರಿಗೊಂದು ಹೈ ರೆಸ್ಪೆಕ್ಟ್ ಕೊಡೋದು, ಮತ್ತೆ ಗ್ಲಾನ್ಸ್ ತಗೊಂಡ್ರೆ ಅವ್ರಿಗೊಂದು ಇದ್ ಮಾಡೋದು, ಆತರ ಎಲ್ಲಾ ಕಸ್ಟಮರ್ಸ್ ನಮ್ಗೊಂದೇನೆ. ಏನಕ್ಕಂದ್ರೆ ಒಂದು ಪ್ರೀತಿ ಬಿಲ್ಡ್ ಮಾಡ್ತೀವಿ, ಒಂದು ರ್ಯಾಪೋ ಬಿಲ್ಡ್ ಮಾಡ್ತೀವಿ ಕಸ್ಟಮರ್ಗೆ. ವೆದರ್ ಅವರು ಈಗ ಬರೋರು ಎಲ್ಲರೂ ಗಾಡಿ ತಗೊಳ್ಳಲ್ಲ ನಮ್ಮ ಹತ್ರ, ವೆದರ್ ಅವ್ರು ಗಾಡಿ ತಗೊಂತಾರೋ ಗಾಡಿ ತಗೊಳ್ಬೋದು ಸೆಕೆಂಡ್ರಿ, ಡಿಪೆಂಡಿಂಗ್ ಅಪಾನ್ ಅವರ ಫೈನಾನ್ಷಿಯಲ್ ಇದ್ರ ಮೇಲೆ ಬೇಸಿಸ್ ಮೇಲೆ ಅದು ಡಿಕ್ಲೇರ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಏನೇ ಕಸ್ಟಮರ್ ಅಟೆಂಡ್ ಮಾಡ್ತೀವಿ ನಾವು ನಾವು ಟೋಟಲ್ ಹೇಳ್ತಾ ಇರೋದು ಹಾರ್ಟ್ಫುಲ್ ಆಗಿ ನಾವು ಅವ್ರನ್ನ ಕಸ್ಟಮರ್ನ ಅಟೆಂಡ್ ಮಾಡ್ತೀವಿ. ಅದು ಮೇನ್ ಥಿಂಗ್ ಇರೋದು. ಈಗ ಒಂದು ಮಿಡಲ್ ಕ್ಲಾಸ್ ರೈತರಿಗಾಗ್ಲಿ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಾಗ್ಲಿ ನಿಮ್ಮ ಶೋರೂಮ್ ಅಲ್ಲಿ ಯಾವ್ದು ಬೆಸ್ಟ್ ಕ್ವಾಲಿಟಿ ಕಾರು? ಬೆಸ್ಟ್ ಕ್ವಾಲಿಟಿ ಅವರು ರೈತರಿಗೆ ಫಸ್ಟ್ ಟೈಮ್ ತಗೊಂತಾ ಇದಾರೆ ಅಂತ ಹೇಳಿದ್ರೆ ನಾನು ಪ್ರಿಫರ್ ಮಾಡೋ ಅಂತದ್ದು ಗ್ಲಾನ್ಸಾ ವೆಹಿಕಲ್ ನಾನು ಪ್ರಿಫರ್ ಮಾಡ್ತೀನಿ. ಏನಕ್ಕಂದ್ರೆ ಸ್ಟಾರ್ಟಿಂಗ್ ಬಂದು ನಮಗೆ ಗ್ಲಾನ್ಸ್ ಸ್ಟಾರ್ಟಿಂಗ್ ಅಪ್ ಆಗೋದು ನಮಗೆ 8,80,000 ಟೋಟಲ್ ಆನ್ ರೋಡಿಂಗ್ ಕಾಸ್ಟ್ ಬರುತ್ತೆ. ಇದು ವೈಟ್ ಬೋರ್ಡ್ ನಾನು ಹೇಳ್ತಾ ಇರೋದು. ಈಗ ಕೆಲವು ಡಿಸ್ಕೌಂಟ್ಸ್ ಎಲ್ಲ ಹೋಗಿ ಅವ್ರಿಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಫಸ್ಟ್ ಟೈಮ್ ತಗೊಳ್ಳೋರಿಗೆ ನಾನು ಯಾವಾಗಲೂ ಗ್ಲಾನ್ಸ್ ನಾನು ಪ್ರಿಫರ್ ಮಾಡೋದು. ನನಗೆ ಸೆಕೆಂಡ್ ನಮ್ಮ ರೈತರಿಗೆ ಬೆಸ್ಟ್ ನೀವು ಗ್ಲಾನ್ಸ್ ಅಂತ ಗ್ಲಾನ್ಸ್ ಪ್ರಿಫರ್ ಮಾಡ್ತೀನಿ, ಹೈ ರೈಡರ್ ಪ್ರಿಫರ್ ಮಾಡ್ತೀನಿ, ಟೈಸರ್ ಪ್ರಿಫರ್ ಮಾಡ್ತೀನಿ. ಆ ತರ ಸುಮಾರು ವೆಹಿಕಲ್ಸ್ ಗಳು ಡಿಪೆಂಡಿಂಗ್ ಅಪಾನ್ ಅವ್ರು ಯಾವ ತರ ಅವರು ಥಿಂಕಿಂಗ್ ವೇಲ್ ಬಂದಿರ್ತಾರಲ್ಲ ಆ ತರ ಅವ್ರಿಗೆ ಕನ್ವಿನ್ಸ್ ಮಾಡಿ ಯಾವ ತರ ಆಗುತ್ತೆ ಅಂತ ವೆಹಿಕಲ್ ಅವ್ರಿಗೆ ಅಪ್ಡೇಟ್ ಮಾಡ್ತೀರಾ? ಹೌದು. ಓಕೆ, ಈಗ ಲೋನ್ ಪ್ರೊಸೀಜರ್ ಎಲ್ಲ ಯಾವ ತರ ಮಾಡ್ಕೊಡ್ತೀರಾ ನಿಮ್ಮ ಈ ಕಂಪ್ನಿಲಿ? ನಮ್ಮ ರೈತರು ಏನಾದ್ರು ಬಂದಾಗ ಅವ್ರಿಗೆ ಯಾವ ತರ ಈಗ ನೀವು ಲೋನ್ಸ್ ಮಾಡ್ಕೊಡ್ತೀರಾ, ಮತ್ತೆ ಅವ್ರಿಗೆ ಏನೇನ್ ಡಾಕ್ಯುಮೆಂಟ್ ನೀವು ಕೇಳ್ತೀರಾ? ಓಕೆ, ಈಗ ಒಬ್ರು ನಮ್ಗೆ ರೈತರು ಶೋರೂಮ್ಗೆ ಬರ್ತಾರೆ, ಒಬ್ರು ನಮ್ ಕಸ್ಟಮರ್ ಆಗಿದಾರೆ ಅಂತ ಹೇಳಿದ್ರೆ ಸಿಂಪಲ್ ನಾವು ಡಾಕ್ಯುಮೆಂಟ್ಸ್ ಕೇಳೋದು.
ಈಗ ರೈತರು ಅಂದ್ರೆ ಆಲ್ಮೋಸ್ಟ್ ಆಲು ಈಗ ಕೆಲವರು IT ತೀರಾ ಕಡಿಮೆ ಇದರಲ್ಲಿ IT ಎಲ್ಲ ಫೈಲ್ ಮಾಡಿರ್ತಾರೆ, ಕೆಲವರು IT ನ ಫೈಲ್ ಮಾಡಿರಲ್ಲ. ಓಕೆ. ಹಾಗಾಗಿ ಏನ್ ಮಾಡ್ತೀವಿ, ಕೆಲವರು ನಾವು ಜಮೀನ್ ಪಾಣಿ ಮೇಲೆ ಆ ಬೇಸಿಸ್ ಮೇಲೆ ನಾವು ಮಾಡ್ತೀವಿ, ಲೋನ್ ಮಾಡ್ತೀವಿ. ಅದನ್ನ ನಾವು ಏನ್ ಮಾಡ್ತೀವಿ, ಇದರಿಂದ ಅವ್ರಿಗೆ ಅಡಿಷನಲ್ ಇನ್ಕಮ್ ಬರುತ್ತೆ ಅಂತ ನಾವು ಅವ್ರಿಗೆ ಅದರಿಂದ ಪ್ರೂಫ್ ತೋರಿಸಿ ಬ್ಯಾಂಕಿಗೆ. ಸಿಂಪಲ್ ಡಾಕ್ಯುಮೆಂಟ್ಸ್ ಬೇಕಾಗಿರೋದನ್ನ, ನಿಮ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕಿಂಗ್ 6 ಮಂತ್ ಸ್ಟೇಟ್ಮೆಂಟ್, ಸ್ವಂತ ಮನೆ KAB ಬಿಲ್ಲು, ಜಮೀನ್ ಪಾಣಿ, ಇಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಸಾಕು, ಆರಾಮಾಗಿ ನಿಮ್ಗೆ ಲೋನ್ ಆಗುತ್ತೆ. ಇದು ಅಗ್ರಿಕಲ್ಚರ್ ಬೇಸಿಸ್ ಮೇಲೆ ಬರ್ತಾ ಇರೋದು. ಸರ್, ಈಗ ನಿಮ್ಮ ಕಂಪ್ನಿಯಲ್ಲಿ ಯಾವ ಬ್ಯಾಂಕಿಗೆ ಟೈ ಅಪ್ ಆಗಿದೆ? ನಮ್ಮ ಕಂಪ್ನಿಲಿ ಎಲ್ಲಾ ತರ ಬ್ಯಾಂಕ್ಸ್ ನಮ್ಗೆ ಟೈ ಅಪ್ ಆಗಿದೀವಿ ನಾವು. ಒಂದು ನಿಮ್ಗೆ ನ್ಯಾಷನಲೈಸ್ ಬ್ಯಾಂಕ್ಗಳು ಅಂತ ಕರಿತೀವಿ. ಒಂದು ಲೈಕ್ ನಿಮ್ಗೆ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, SBI, ಅದು ನ್ಯಾಷನಲೈಸ್ ಬ್ಯಾಂಕ್ ಬರುತ್ತೆ. ಇನ್ನೊಂದು ಬಂದು MNC ಬ್ಯಾಂಕ್ಗಳು ಅಂದ್ರೆ HDFC ಆಗಿರ್ಬೋದು, ಕೆಲವೊಂದು ಆಕ್ಸಿಸ್ ಬ್ಯಾಂಕ್, ಅದು MNC ಬ್ಯಾಂಕ್ಗಳು ಬರುತ್ತೆ. ಈಗ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಕ್ಕಿನ್ನ ಈಗ ತಗೊಳಕ್ಕೆ ಎಷ್ಟು ದಿನಕ್ಕೆ ನೀವು ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ನಮ್ಮ ರೈತರಿಗೆ ಡೆಲಿವರಿ ಕೊಡ್ತೀರಾ? ಓಕೆ, ಈಗ ಕಸ್ಟಮರ್ ವೆಹಿಕಲ್ ಬುಕಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದೊಂದು ವೇರಿಯಂಟ್ಸ್ಗೆ ಕೆಲವೊಂದೊಂದು ವೇಟಿಂಗ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗ್ಲಾನ್ಸಾ, ಹೈರೈಡರ್, ಟೈಸರ್ಗೆಲ್ಲ ವಿತಿನ್ 1 ಮಂತ್ ನಾವು ಗಾಡಿ ಡೆಲಿವರಿ ಮಾಡ್ಕೊಡ್ತೀವಿ. ರೂಮಿಯನ್ಗೆಲ್ಲ 1 ಮಂತ್ ಮಾಡ್ಕೊಡ್ತೀವಿ. ಅದೇ ಫಾರ್ ಎಕ್ಸಾಂಪಲ್ ಏನೋ ಹೈಯರ್ ಸೆಗ್ಮೆಂಟ್ ನೋಡ್ತಾರೆ ಅಂದ್ರೆ ಇನೋವಾ ಕ್ರಿಸ್ಟಾ, ಫಾರ್ಚುನರ್ ಮತ್ತೆ ಹೈಕ್ರಾಸ್ ನೋಡ್ತಾರೆ ಅಂದ್ರೆ ಇನೋವಾ ಕ್ರಿಸ್ಟಾಗೆ ಪ್ರೆಸೆಂಟ್ಲಿ ಈಗ ಬುಕಿಂಗ್ಸ್ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಏನಕ್ಕಂದ್ರೆ 7-8 ಮಂತ್ಸ್ ವೇಟಿಂಗ್ ಅಪ್ ಆಗಿದೆ. ಏನಕ್ಕಂದ್ರೆ ವೆಹಿಕಲ್ ಸ್ಲೋ ಡೌನ್ ಆಗಿದ್ರಿಂದ ಬುಕಿಂಗ್ ಸಿಕ್ಕಾನೆ ನಮಗೆ ತುಂಬಾ ಪ್ರೆಷರೈಸ್ ಆಗ್ತದೆ ಬುಕಿಂಗ್. ಇನೋವಾ ಹೈಕ್ರಾಸ್, ಫಾರ್ಚುನರ್ ವಿತಿನ್ 1 or 2 ಮಂತ್ಸ್ ಅಲ್ಲಿ ನಿಮ್ಗೆ ಡೆಲಿವರಿ ಮಾಡ್ಕೊಡ್ತೀವಿ ನಾವು. ಗ್ಲಾನ್ಸ್ ಎಲ್ಲ ನಿಮಗೆ ವಿತಿನ್ 1 ಮಂತ್ ಒಳಗೆ ಡೆಲಿವರಿ ಮಾಡ್ಕೊಡ್ತೀವಿ. ದುಡ್ಡು ಸೇರಿಸಿ ನೀವು ಒಂದು ತಗೊಬೇಕಂತ ಒಂದು ಡ್ರೀಮ್ ಇದೆ, ಅದನ್ನ ಇವತ್ತು ಫುಲ್ಫಿಲ್ ಮಾಡ್ಕೊಂತ ಇದ್ದೀನಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಈಗ ನಾನೊಂದು ಕಾರ್ ತಗೊಬೇಕು ಅನ್ಕೊಂಡಿದ್ದೀನಿ, ನಾನು ತಗೊಂತೇನಣ್ಣ. ಈಗ ನಾನೇನೇನು ಸ್ಟ್ರಗಲ್ ಮಾಡಿದ್ದೀನಿ ಇದೆಲ್ಲ ಓಕೆ. ಈಗ ಅದೇ ತರ ನಮ್ಮ ರೈತರ ಮಕ್ಕಳಿಗೂ ತುಂಬಾ ಆಸೆ ಇರುತ್ತೆ, ಒಂದು ಕಾರ್ ತಗೊಬೇಕು, ಒಂದು ಕನಸನ್ನ ನನಸು ಮಾಡ್ಕೊಬೇಕು ಅಂತ ಅವರಲ್ಲೂ ಬಹಳ ಕನಸಿರುತ್ತೆ. ಅವರೆಲ್ಲ ಯಾವ ತರ ನಮ್ಮ ಒಂದು ಶೋರೂಮ್ಗೆ ಒಂದು ಕಾರ್ ತಗೊಬೇಕು ಅಂದ್ರೆ, ಒಬ್ಬ ರೈತರ ಮಕ್ಕಳಾಗಿರ್ಬೋದು ಇಲ್ಲ ರೈತರಾಗಿರ್ಬೋದು, ಅವ್ರು ಬಂದಾಗ ಏನೆಲ್ಲ ಪ್ರೊಸೀಜರ್ ನಿಮ್ಮ ಟೊಯೋಟಾ ಕಂಪ್ನಿಯಲ್ಲಿ ಏನೆಲ್ಲ ರೂಲ್ಸ್ ಇರುತ್ತಣ್ಣ? ಓಕೆ ಅಣ್ಣ, ಸ್ಟಾರ್ಟಿಂಗು ನಮಗೆ ಒಂದು ಎಂಕ್ವೈರಿ ಅಂತ ಜನರೇಟ್ ಆಗುತ್ತೆ. ಹೆಂಗೆ ಜನರೇಟ್ ಆಗುತ್ತೆ ಅಂದ್ರೆ, ಸ್ವಲ್ಪ ವಾಯ್ಸ್ ಜೋರಾಗೆ ಮಾತಾಡಿ. ಹೆಂಗೆ ಜನರೇಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಎಂಕ್ವೈರಿ ಜನರೇಟ್ ಆಗೋಂಥದ್ದು ನಮಗೆ ಸುಮಾರು ಸೋರ್ಸ್ಗಳು ಇರುತ್ತೆ. ಈಗ ಲೈಕ್ ನಾವು ಇವೆಂಟ್ಗಳು ಮಾಡ್ತೀವಿ, ಬ್ಯಾಂಕ್ಗಳು ಇವೆಂಟ್ಗಳು ಮಾಡ್ತೀವಿ, ಕೆನೋಪಿ ಹಾಕೊಂಡು ಇವೆಂಟ್ ಮಾಡ್ತೀವಿ. ಆಮೇಲೆ ಎರಡನೇದು ಬಂದು ನಮಗೆ ಆನ್ಲೈನ್ ಡಿಜಿಟಲ್ ಸೋರ್ಸ್ಗಳು ಬರುತ್ತೆ. ಆಮೇಲೆ ವೆಬ್ಸೈಟ್ ಆಗಿರ್ಬೋದು, ಮತ್ತೆ ಆನ್ಲೈನ್ ಕೆಲವು ಸರ್ಚ್ ಮಾಡಿರ್ತಾರೆ ಅದಾಗಿರ್ಬೋದು, ಆಮೇಲೆ ಕೆಲವು ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡ್ತಾರೆ ಅದಾಗಿರ್ಬೋದು. ಅದು ಎರಡನೇ ತರ ಆ ತರ ಆಗುತ್ತೆ. ಮೂರನೇ ತರ ಬಂದು ನಮಗೆ ಈಗ ಕಸ್ಟಮರ್ಸ್ಗೆ ನಾವು ಒಂದು ವೆಹಿಕಲ್ ನಾವು ಕೊಟ್ಟಿರ್ತೀವಿ, ವಿತ್ ಗುಡ್ ಪ್ರಿಫರೆನ್ಸ್ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ವೆಹಿಕಲ್ ನ. ಅವ್ರು ಏನ್ ಮಾಡ್ತಾರೆ, ರೆಫರೆನ್ಸ್ಗಳು ನಮ್ಗೆ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ರೆಫರೆನ್ಸ್ ಬಿಲ್ಡ್ ಆಗುತ್ತೆ. ಕಾರ್ ತಗೊಂತಿದ್ದೀನಲ್ಲ, ಇವಾಗ ನಮ್ಮ ಕಾರ್ ತಗೊಳೋದಕ್ಕೆ ಈಗ ನೀನ್ ಏನೇನೆಲ್ಲ ಡಾಕ್ಯುಮೆಂಟ್ ಸಹಿ ಹಾಕ್ಸ್ಕೊಂತ ಇದೆಯಾ? ಓಕೆ, ಈಗ ನಮಗೆ ಡಾಕ್ಯುಮೆಂಟ್ ಏನಕ್ಕೆ ಈ ಪ್ರಶ್ನೆ ಅಂದ್ರಣ, ತುಂಬಾ ಜನಕ್ಕೆ ಒಂದು 20 ಸಹಿ ಹಾಕ್ಸ್ಕೊಂಡ್ಬಿಡ್ತಾರಪ್ಪ ಶೋರೂಮ್ ಅಲ್ಲಿ, ಆತರ ನಮ್ಮ ರೈತರಿಗೆ ಕುತೂಹಲಕಾರಿ ಅಂತ ವಿಚಾರ. ಹಂಗಾಗಿ ಈಗ ನಾವು ಅವರಿಗೆ ನೇರ ಮಾಹಿತಿ ಕೊಡೋದ್ರಿಂದ ಯಾವುದೇ ಸಂಕೋಚ ಅವರಲ್ಲಿ ಇರಲ್ಲ. ಹಾಗಾಗಿ ಈಗ ನಾವು ಏನೇನ್ ಸೈನ್ ಹಾಕ್ಬೇಕು? ಈಗ ನಾವು ರೈತರ ಸ್ಟಾರ್ಟಿಂಗ್ ನಾವು ಸಿಕ್ಕಾಪಟ್ಟೆ ಸೈನ್ ತಗೊಂತೀವಿ. ಏನಕ್ಕೆ ಅಂದ್ರೆ ಲೋನ್ ಪರ್ಪಸ್ ತಗೊಂತೀವಿ. ಅದೇ ನಮ್ಮ ರೈತರಿಗೆ ದೊಡ್ಡ ಕ್ವಶನ್. ಏನಕ್ಕೆ ಲೋನ್ ಪರ್ಪಸ್ ಅಂದ್ರೆ ಒಂದು ಸೆಕ್ಯೂರಿಟಿ ಪರ್ಪಸ್ ಇರುತ್ತೆ. ಆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವೇನೋ ಡಾಕ್ಯುಮೆಂಟೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕೋಸ್ಕರ ಎಲ್ಲದಕ್ಕೂ ನಾವು ಸೈನಿಂಗ್ ನಾವು ತಗೊಂತೀವಿ. ಲೋನ್ಗೆ ಜಾಸ್ತಿ ಸೈನಿಂಗ್ ಬರುತ್ತೆ, ನಾರ್ಮಲ್ ಈ ಡಾಕ್ಯುಮೆಂಟೇಶನ್ ಎಲ್ಲ ಕಡಿಮೆ ಸೈನಿಂಗ್ ಇರುತ್ತೆ. ಇದಕ್ಕೆ ಅಷ್ಟು ಡಿಫ್ರೆನ್ಸಸ್ ಬರುತ್ತೆ. ಈಗ ನಾನು ಏನೇನ್ ಮಾಡ್ಬೇಕಣ್ಣ ಸಹಿ? ಈಗ ನೀವು ನಮಗೆ ಸೈನ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಕಂಪ್ನಿಲಿ ಹೇಳ್ತಾ ಇರೋದು, ನಮ್ಮ ಕಂಪ್ನಿ ಡಾಕ್ಯುಮೆಂಟ್ಸ್ ನಾವ್ ಏನೇನು ರೆಡಿ ಮಾಡ್ತೀವಿ ಅಂದ್ರೆ, ಫೈನಲ್ ಅಪ್ರೂವಲ್ ಸ್ಟೇಟ್ಮೆಂಟ್, ನೀವು ಹಣಕಾಸು ಏನೇನು ಕಟ್ಟಿರ್ತಾರಲ್ಲ, ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಎಷ್ಟೆಷ್ಟು ಉಳಿಕೆ ಅಮೌಂಟ್ ಇದೆ, ಯಾವ್ದು ಅಮೌಂಟ್ ಎಷ್ಟೆಷ್ಟು ನಾವು ಎಕ್ಸ್ಪೆನ್ಸಸ್ ಆಗಿದೆ ಅನ್ನೋದು ಇದೆಲ್ಲ ಕಂಪ್ಲೀಟ್ ಇದರಲ್ಲಿ ಗೊತ್ತಾಗುತ್ತೆ. ಇದು ಫೈನಲ್ ಅಪ್ರೂವಲ್ ಅಂತ ಕರಿತೀವಿ. ಫಾಸ್ಟ್ ಆಗಿ ನಮಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ. ಫಾಸ್ಟ್ ಆಗಿ ನಮಗೆ ಸಿಗ್ನೇಚರ್ ಅಂದ್ರೆ ಕಂಪನಿ ಕಡೆಯಿಂದ ನಾವು ಫಾಸ್ಟ್ ಆಗಿ ಕೂಡ ನಾವು ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್, ಟ್ಯಾಕ್ಸ್ ಇನ್ವಾಯ್ಸ್, ಇದು ವೆಹಿಕಲ್ ಶೋರೂಮ್ ಮಾತ್ರ ಟ್ಯಾಕ್ಸ್ ಇದನ್ನ ಇದು ಮಾಡ್ತೀವಲ್ಲ, ಇನ್ವಾಯ್ಸ್ ಮಾಡ್ತೀವಲ್ಲ, ಅದು ಟ್ಯಾಕ್ಸ್ ಇನ್ವಾಯ್ಸ್ ಇದು. ನೆಕ್ಸ್ಟ್ ಬಂದು ನಿಮಗೆ ಡೆಲಿವರಿ ನೋಟ್ ಅಂತ, ಅಂದ್ರೆ ನಮ್ಗೆ ಅಫಿಷಿಯಲ್ ಡೆಲಿವರಿ ಕೊಡ್ತಾನೆ. ಡೆಲಿವರಿ ಕೊಡ್ಬೇಕಾದ್ರೆ ನಿಮ್ಗೆ ಏನೇನು ಫೈನಲ್ ಸಹಿ ಇದು, ಹೌದು ಫೈನಲ್ ಸಹಿ, ನಾನು ನಿಮ್ಗೆ ಏನೇನು ಕೊಡ್ತೀನಿ ಅಂತ, ಲೈಕ್ ನಿಮ್ಗೆ ಟೂಲ್ ಕಿಟ್ ಆಗಿರ್ಬೋದು, ಜಾಕ್ ಆಗಿರ್ಬೋದು, ಜಾಕ್ ಹ್ಯಾಂಡ್ಲರ್, ಓನರ್ಸ್ ಮ್ಯಾನ್ಯಲ್ ಆಗಿರ್ಬೋದು, ಆಮೇಲೆ ಕೀಸ್ ಆಗಿರ್ಬೋದು, ಇನ್ವಾಯ್ಸ್, ಮ್ಯಾನ್ಯಲ್ ಬುಕ್ಲೆಟ್, ಇಷ್ಟು ಕೊಡೋ ಅಂತ ನಾನು ನಿಮ್ಮ ಹತ್ರ ಸಹಿ ನೋಟ್ ತಗೋತೀನಿ. ಹಂಗಾರೆ ಡಾಕ್ಯುಮೆಂಟ್ಸ್ ಗೆ ಸ್ಟಾರ್ಟ್ ಮಾಡೋಣ ಅಂತೀರಾ? ಓಕೆ ಸ್ನೇಹಿತರೆ, ಏನಿಲ್ಲ, ಒಂದು 5 ಸಹಿ ಹಾಕ್ಸ್ಕೊಂತವ್ರು ಅಷ್ಟೇ, ಯಾರು ಏನು ಅತಿ ಹೆಚ್ಚು ಸಹಿ ನಂತವೇನು ಹಾಕ್ಸ್ಕೊಂತಿಲ್ಲ. ನಾನು ಬ್ಯಾಂಕಲ್ಲಿ ಸಹಿ ಜಾಸ್ತಿ ಹಾಕಿದೆ, ಇವಾಗ ಶೋರೂಮ್ ಅಲ್ಲಿ ಒಂದು 5 ಹಾಕ್ಸ್ಕೊಂಬೋದಣ್ಣ? 5 ಹಾಕ್ಸ್ಕೊಂತ ಇದ್ದೀನಿ ಅಷ್ಟೇ. ಇದು ಫೈನಲ್ ಅಪ್ರೂವಲ್ ಸ್ಟೇಟ್ಮೆಂಟ್. ನೀವು ಪೇಮೆಂಟ್ ಮಾಡಿದ ಅಮೌಂಟು, ಕಸ್ಟಮರ್ ಸಿಗ್ನೇಚರ್. ಇದ್ರ ನಾನು ನಿಮ್ಗೆ ಒಂದು ಫೋಟೋ ನಿಮ್ಗೆ ಕಳಿಸ್ಕೊಡ್ತೀನಿ.
ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಡ್ತೀನಿ ನಾನು. ಓಕೆ ಓಕೆ ಅಣ್ಣ. ಯಾವುದಕ್ಕೆ ಎಷ್ಟೆಷ್ಟಾಗಿದೆ ಅಂತ ಇಲ್ಲಿದೆ. ಓಕೆ. ಎಗ್ ಶೋರೂಮ್, ಮತ್ತೆ ಇಲ್ಲಿಂದ ಮತ್ತೆ ಎಲ್ಲಿ ಸೈನ್ ಹಾಕಬೇಕು? ಎಗ್ ಶೋರೂಮ್, ರೋಡ್ ಟ್ಯಾಕ್ಸೇಷನ್ ಎಲ್ಲ ಇದರಲ್ಲಿ ಸ್ಪಿಟ್ ಅಪ್ ಆಗಿರುತ್ತೆ ನಿಮಗೆ. ಓಕೆ 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 ಅಣ್ಣ. ಇನ್ಕ್ಲೂಡಿಂಗ್ ಆಕ್ಸರೀಸ್, GPS ಎಲ್ಲ ಇದರಲ್ಲಿ ಇರುತ್ತೆ ನಿಮಗೆ. ಓಕೆ. ಇದು ಬಂದು ಟ್ಯಾಕ್ಸ್ ಇನ್ವಾಯ್ಸ್, ಕಸ್ಟಮರ್ ಸಿಗ್ನೇಚರ್. ಇದು ಎಗ್ ಶೋರೂಮ್ ಮೇಲೆ ನಾವು ಅದನ್ನ ಇನ್ವಾಯ್ಸ್ ಮಾಡ್ತೀವಿ, ಹಾಂ. ಗಾಡಿ ತಯಾರಿಕೆ ಆಗಿರೋ ಬೆಲೆ ಮೇಲೆ. ಹಾಂ. ಸೇಮ್ ಇದು ಇನ್ನೊಂದು ಕಾಪಿನೇ. ಒಂದು ಕಾಪಿ ನಿಮಗೆ, ಇನ್ನೊಂದು ಕಾಪಿ ನಮಗೆ. ಫೋಲ್ಡರ್ ಕಾಪಿ ಅಂತ ಹೇಳ್ತೀವಲ್ಲ, ಹಾಂ. ಫೋಲ್ಡರ್ ಕಾಪಿ ನಾವು ಇಟ್ಕೊತೀವಿ. ಫಾಸ್ಟ್ ಆಗು. ಡೆಲಿವರಿ ನೋಟು, ಓಕೆ. ಕಸ್ಟಮರ್ ಸಿಗ್ನೇಚರ್, ಗ್ಲಾನ್ಸಾ EMT ವೈಟ್ ಕಲರ್ ವೆಹಿಕಲ್ಲು, ಟೂಲ್ ಕಿಟ್ ನಾನು ಕೊಡ್ತೀನಿ, ಜಾಕ್ ಕೊಡ್ತೀನಿ, ಜಾಕ್ ಹ್ಯಾಂಡ್ಲರು, ಓನರ್ಸ್ ಮ್ಯಾನ್ಯಲ್ಲು, 2 ಬೀಗ ಕೊಡ್ತೀನಿ, ವಾರಂಟಿ ಮ್ಯಾನ್ಯಲ್ ಕೊಡ್ತೀನಿ, ಇನ್ವಾಯ್ಸ್ ಮಾಡಿ. ಪ್ರತಿಯೊಬ್ಬರು ನಮ್ಮ ರೈತರು ಶೋರೂಮಿಗೆ ಬಂದಾಗ ಲಾಸ್ಟಿಗೆ ನೀವು ಡೆಲಿವರಿ ತಗೊಂಡಾಗ ಇದನ್ನ ಮೇನ್ ನೋಡ್ಕೊಳ್ಬೇಕು. ಏನಕ್ಕೆ ಅಂದರೆ ಸ್ಟೆಪ್ನಿ, ಜಾಕ್ ರಾಡು ಇದು ಮೇನ್ ಕಾರಿಗೆ. ಅದಕ್ಕೋಸ್ಕರ ಇದನ್ನ ಅಣ್ಣನ ಹತ್ರ ನಾನು ಕೇಳ್ಪಟ್ಟಿದ್ದೀನಿ. ನೀವು ಸಹ ಯಾರು ಶೋರೂಮಿಗೆ ಬರ್ತಿರಲ್ಲ ಅವರು ಸಹ ಪ್ರತಿಯೊಂದು ಐಟಮ್ನ ನೀವು ಪಡೆದು ತಗೊಂಡು ಹೋಗ್ಬೇಕು. ಏನಕ್ಕೆ ಅಂತಂದರೆ ರಸ್ತೆಯಲ್ಲಿ ಏನಾದರೂ ಒಂದು ಸಣ್ಣ ಅನಾಹುತ ಆದ ಇದು ಮೇನು ಬೇಕೇ ಬೇಕು. ಹಾಗಾಗಿ ನೀವು ಸಹ ಇದನ್ನ ಮೇನ್ ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು, ಕಸ್ಟಮರ್ ಸಿಗ್ನೇಚರ್. ಓಕೆ. ಈಗ ನಾನು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡ್ಕೊಡ್ತಾ ಅಂದರೆ, ಸ್ಪೀಡ್ ಗವರ್ನರಿಂದು ಲೆಟ್ರು, ಓಕೆನಾ, ಡೆಲಿವರಿ ನೋಟು, ನಿಮ್ಗೊಂದು ಕಾಪಿ ಇರುತ್ತೆ, ಫೋಲ್ಡ್ ಕಾಪಿ ನಮ್ಮಲ್ಲಿ ಒಂದು ಕಾಪಿ ಇರುತ್ತೆ, ಓಕೆನಾ, ಫಾಸ್ಟ್ ಆಗಿದ್ದು, ಓಕೆ, ಫಾಸ್ಟಾಗಿ ಇನ್ಕ್ಲೂಡಿಂಗ್ ಫಾಸ್ಟಾಗು ವಿತ್ ಶೀಟ್ ಎಲ್ಲ ಇದೆ ನಿಮಗೆ, ಇನ್ಶೂರೆನ್ಸ್ ಕಾಪಿ, ಟ್ಯಾಕ್ಸ್ ಇನ್ವಾಯ್ಸ್. ಓಕೆ ಓಕೆ. ಇಷ್ಟು ಕೂಡ ನಿಮಗೆ ಡಾಕ್ಯುಮೆಂಟೇಶನ್ ಆಗಿದೆ. RC ಕಾರ್ಡ್ ಯಾವಾಗ ಕೊಡ್ತೀರಾ ನಮಗೆ? RC ಕಾರ್ಡು ಈಗ ನಮಗೆ ವೈಟ್ ಬೋರ್ಡ್ಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಆದಮೇಲೆ ವಿತಿನ್ 60 ಡೇಸ್ ಒಳಗಡೆ ನಿಮ್ಮ ಮನೆ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಪೋಸ್ಟಲ್ ಆಗುತ್ತೆ. ಓಕೆ. ಈಗ ನಾವು ಎಲ್ಲೋ ಬೋರ್ಡಲ್ಲಿ ನಾವು ನೋಡ್ತೀವಿ ಅಂದರೆ ವಿತಿನ್ 15-20 ಡೇಸ್ ಒಳಗಡೆ ಬರುತ್ತೆ ನಿಮಗೆ. ಓಕೆ. ಈಗ ಏನಾದರೂ ನಮ್ಮ ರಸ್ತೆಯಲ್ಲಿ ಯಾರಾದರೂ ಈಗ ಪೊಲೀಸ್ ಆ ಥರ ಹಿಡಿದಾಗ ನಾವು RC ಕಾರ್ಡ್ಗೆ ಏನಂತ ಅವಾಗ ಏನು ಮಾಡ್ತೀರಾ ಅಂದರೆ, RC ಕಾರ್ಡಲ್ಲಿ ನಾನು ನಿಮ್ಗೆ ಒಂದು ಟ್ಯಾಕ್ಸ್ ಪೇಡ್ ಚಲನ್ ಅಂತ ನಿಮ್ಗೆ ಕೊಡ್ತೀನಿ. ಓಕೆ. ಇದು RTO ಟ್ಯಾಕ್ಸ್ ಪೇಡ್ ಚಲನ್. ಇದೊಂದು ಚಲನ್ ಅಂತ ನಾವು ಕರಿತೀವಿ ಇದನ್ನು. ಓಕೆ. ಇದರಲ್ಲಿ ನಾವು ರೋಡ್ ಟ್ಯಾಕ್ಸ್ ಎಷ್ಟು ಪೇಮೆಂಟ್ ಮಾಡ್ತೀವಿ ಅದೆಲ್ಲ ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ಇರುತ್ತೆ. ಇಂಜಿನ್ ನಂಬರು, ಗಾಡಿ ನಂಬರು, ಓಕೆ, ಆಮೇಲೆ ಕಸ್ಟಮರ್ ನೇಮು, ಪ್ರತಿಯೊಂದು ಕೂಡ ಇದ್ರಲ್ಲಿ ಇರುತ್ತೆ. ಇದನ್ನು ತೋರಿಸಿದ್ರೆ ಸಾಕಾಗುತ್ತೆ. ಓಕೆ. ಈಗ ಯಾವುದೇ ಟ್ರಾಫಿಕ್ ಪೊಲೀಸ್ಗೂ ಅವ್ರೇನೇ ಕೇಳಿದಾಗ ನೀವು ಇದನ್ನು ತೋರಿಸಿದ್ರೆ ಇದು ಪ್ರಾಪರ್ ಡಾಕ್ಯುಮೆಂಟೇಶನ್ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಎಲ್ಲ ಸೈಡ್ ಎಲ್ಲ ಅಲ್ಲಿ ತಗೊಂಡು ಪೂಜೆ ಸಾಮಾನ ಅಮ್ಮಡಿಗ ಅಮ್ಮಂದು ಎಕ್ಸಾಕ್ಟ್ 12 ಗಂಟೆ ಒಳಗಡೆ ಆರ್ಡರ್ ಮಾಡಿದೆ ಮೇಡಮ್. ಇನ್ನು 11:59. ನಾನು ತುಂಬ ಧನ್ಯವಾದಗಳಣ್ಣ. ನಮಗೋಸ್ಕರ ತುಂಬ ಟೈಮ್ ಕೊಟ್ಟು, ಸಮಯ ಕೊಟ್ಟು ನಮ್ಗೆ ಏನೇನು ಥರ ಬೇಕಂತ ಎಲ್ಲ ಇದನ್ನು ಮಾಡಿ ನೀವು ನಮಗೆ ಕಾರ್ ಕೊಡ್ತಾ ಇದ್ದೀರಾ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ನಿಮಗೆ. ಸ್ನೇಹಿತರೆ, ಲಾರೆನ್ಸ್ ಅಂತ ಹೇಳಿ ಟೊಯೋಟಾ ಶೋರೂಮಲ್ಲಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಅದ್ಭುತವಾಗಿ ಯಾರೇ ಗ್ರಾಹಕರು ಬಂದರೂ ನಿರಂತರವಾಗಿ ಅವರಿಗೆ ಏನೆಲ್ಲ ಅಂತಂದರೆ ಆ ಕಾರ್ನ ತೊಗೊಳೋರಿಗೆ ಯಾವ ಥರ ಸಜೆಷನ್ ಕೊಡಬೇಕು ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವ್ರಿಗೆ ಅದ್ಭುತವಾಗಿ ಕಾರ್ಗಳು ಯಾವ್ದು ಬೇಕೋ ಅದು ಕಾರ್ನ ಕೊಡ್ತಾರೆ ಸ್ನೇಹಿತರೆ. ಯಾರಾದರೂ ಟೊಯೋಟಾ ಶೋರೂಮ್ಗೆ ಬಂದರೆ ಸ್ನೇಹಿತರೆ, ನೀವು ದಯವಿಟ್ಟು ಲಾರೆನ್ಸ್ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರು ಅವ್ರ ಕಡೆಯಿಂದನೇ ಹೇಳಿಸ್ತೀನಿ. ಅವರು ನಿಮಗೆ ತುಂಬ ಅದ್ಭುತವಾಗಿ ಕಾರ್ನ ಡೆಲಿವರಿ ಕೊಡ್ತಾರೆ ಸ್ನೇಹಿತರೆ. ಅಣ್ಣ, ನಿಮ್ಮ ನಂಬರ್ ಹೇಳ್ಬಿಡಿ ನಮ್ಮ ಗ್ರಾಹಕರಿಗೆ. ನನ್ನ ಹೆಸರು ಲಾರೆನ್ಸ್ ಅಂತ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 7899738172. ಇದು ನನ್ನ ಅಫಿಷಿಯಲ್ ನಂಬರ್ ಇರುತ್ತೆ. ಈ ನಂಬರ್ ಏನು ಕಾಲ್ ಮಾಡಿ. ಯಾರಿಗೆ ಏನೇ ಹೊಸ ಕಾರ್ ನಿಮ್ಗೆ ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ಕೂಡ ಟೊಯೋಟಾದಲ್ಲಿ ಪರ್ಟಿಕ್ಯುಲರ್ ನನಗೆ ಕಾಲ್ ಮಾಡಿ. ನಿಮ್ಮ ಹೋಮ್ ಸ್ಟೆಪ್ಪಿಗೆ ಬಂದು ನನಗಲ್ಲಿ ನಿಮಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ.